ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಇವತ್ತು ಸ್ಯಾಟರ್ಡೇ ಈವ್ನಿಂಗ್ ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತಲೆಗೆ ನೀಟಾಗಿ ಆಯಿಲ್ನ ಅಪ್ಲೈ ಮಾಡಿ ತಲೆ ಬಾಚಿ ಜಡೆ ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ಕಾಮನ್ನಾಗಿ ಏರ್ ಫಾಲ್ ಆಗುತ್ತೆ, ಬಟ್ ಅಷ್ಟೇ ನಾವು ಕೇರ್ ಮಾಡಬೇಕಾಗತ್ತೆ. ಹೇರ್ ಕೇರ್ ಅಂತ ಏನು ಹೇರ್ ಕೇರ್ ಏನಿಲ್ಲ, ಜಸ್ಟ್ ಆಯಿಲ್ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡೋದು. ಮತ್ತು ಒಂದು ವಾರದಲ್ಲಿ ಒಂದು 3 ಸಲ ಆಯಿಲ್ನ ಹಾಕಿ ಸ್ನಾನ ಮಾಡೋದ್ರಿಂದ ಅದೇ ಸಾಕು. ಅದೇ ನೀಟಾಗಿ ಏರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಮತ್ತು ಡೈಲಿ ಒಂದ್ಸಲಿ ಆದ್ರೂ ಕೂಮ್ ಮಾಡಬೇಕಾಗತ್ತೆ. ಕೂಮ್ ಮಾಡಿಲ್ಲ ಅಂತಂದ್ರೂ ಕೂಡ ಏರ್ ಫಾಲ್ ಆಗುತ್ತೆ. ಸೊ ಅದರಿಂದ ಇದಿಷ್ಟೇ ಹೇರ್ ಕೇರ್ ಅಷ್ಟೇ. ಯಾರಾದರೂ ಅಷ್ಟೇ, ಯಾವುದೇ ಹೇರ್ ಕೇರ್ ಮಾಡೋಕ್ಕಿಂತ ಫಸ್ಟು ಮಾಡಬೇಕಾಗಿರೋದು ಏನು ಅಂತಂದರೆ, ನೀಟಾಗಿ ತಲೆಗೆ ಆಯಿಲ್ ಅಪ್ಲೈ ಮಾಡಬೇಕು. ಅದಾದ ನಂತರ ಸ್ನಾನ ಮಾಡೋಕ್ಕಿಂತ ಮುಂಚೆ ಆಯಿಲ್ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಹೇರ್ ಎಲ್ಲ ಡ್ರೈ ಆಗೋದಿಲ್ಲ, ಸ್ಕ್ಯಾಲ್ಪ್ ಎಲ್ಲ ಡ್ರೈ ಆಗೋದಿಲ್ಲ. ಡ್ರೈ ಆದರೆ ಇನ್ನೂ ಡ್ಯಾಂಡ್ರಫ್ ಆಗುತ್ತೆ, ಡ್ಯಾಂಡ್ರಫ್ ಎಲ್ಲ ಮುಖದ ಮೇಲೆ ಬೀಳುತ್ತೆ, ಪಿಂಪಲ್ಸ್ ಆಗುತ್ತೆ. ಇದೇ ಕಾರಣ. ಅದರಿಂದ ನೀಟಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡ್ರೆ ಮುಗೀತು, ಇದೆಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಇಲ್ಲಾಂದರೆ ಮತ್ತೆ ಸ್ಕಿನ್ ಕೇರು ಮತ್ತು ಹೇರ್ ಕೇರ್ ಅಂತ ಸುಮ್ಮನೆ ಎರಡು ಕೆಲಸ ಆಗುತ್ತೆ. ನೀಟಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು ತಲೆ ಬಾಚ್ಕೊಂಡ್ರೆ ಇದು ಯಾವುದೇ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಇದು ನನ್ನ ಒಪಿನಿಯನ್. ಇವತ್ತಿಂದ ನಾನು ಒಂದು ಚಾಲೆಂಜ್ನ ಎಕ್ಸೆಪ್ಟ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಒಂದು ಹೆಲ್ತ್ಗೋಸ್ಕರ ನಾನು ತಗೋತಾ ಇರೋದು ಒಂದು ಚಾಲೆಂಜು, ಹೆಲ್ದಿ ಫುಡ್ ಚಾಲೆಂಜು. ನನ್ನ ಒಂದು ಡೈಲಿ ಮೀಲಲ್ಲಿ, ಪ್ರತಿಯೊಂದು ಮೀಲಲ್ಲೂ ಕೂಡ ಹೆಲ್ದಿಯಾಗಿ ತಿನ್ನಬೇಕು. 30 ಡೇಸ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನನ್ನ ಒಂದು ಹೆಲ್ತ್ ಹಿಂಗೆ ಆಗಿದೆ. ಸೊ ಅದರಿಂದ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಈ ಒಂದು ಚಾಲೆಂಜ್ನ ತಗೋತಾ ಇದ್ದೀನಿ. ಮಿನಿ ಬ್ಲಾಗಲ್ಲಿ ನಾನೇನು ಡೈಲಿ ಊಟ ಮೀಲ್ಸ್ ತಿಂತೀನಲ್ವ, ಅದರ ಒಂದು ಮಿನಿ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಬಟ್ ಅದರ ರೆಸಿಪಿನ ನಾನು ಲೆಂತಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದರೆ ಮಿನಿ ಬ್ಲಾಗಲ್ಲಿ ಫುಲ್ ರೆಸಿಪಿನೆಲ್ಲ ಶೂಟ್ ಮಾಡಿಕೊಂಡು ಅದರಲ್ಲಿ ಅಪ್ಲೋಡ್ ಮಾಡೋದು ಆಗೋದಿಲ್ಲ. ಜಸ್ಟ್ ಅಲ್ಲಿ 60 ಮಿನಿಟ್ಸ್ ಇರುತ್ತೆ. ಸೊ ಅದರಿಂದ ಲೆಂತಿ ಬ್ಲಾಗಲ್ಲಿ ನಾನು ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡ್ತೀನಲ್ಲ, ಒಂದು ದಿವಸ ಬಿಟ್ಟು ಒಂದು ದಿವಸ, ಅದರಲ್ಲಿ ನನ್ನ ಒಂದು ಫುಡ್ ರೊಟೀನ್ ಆಗಿರಲಿ, ನಾನೇನು ಮಾಡ್ಕೊಳ್ಳೋಕ್ಕೆ ಏನು ಪ್ರಿಪ್ರೇಷನ್ ಮಾಡ್ಕೊತೀನಿ, ನನ್ನ ಡೇ ಯಾವ ಥರ ಇರುತ್ತೆ ಅನ್ನೋದನ್ನೆಲ್ಲ ನಾನು ಡೈಲಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಜಸ್ಟ್ ಮೀಲ್ದು ಅಪ್ಲೋಡ್ ಮಾಡ್ತೀನಿ. ನೋಡೋಣ ಎಷ್ಟು ಮಟ್ಟಿಗೆ ಈ ಚಾಲೆಂಜ್ ನಾನು ಸಕ್ಸಸ್ ಮಾಡ್ಕೊತೀನಿ ಅಂತ. ಸಕ್ಸಸ್ ಮಾಡ್ಕೊಳ್ಳೇಬೇಕು, ಯಾಕಂದರೆ ನನ್ನ ಒಂದು ಹೆಲ್ತ್ಗೋಸ್ಕರ ಮಾಡ್ಕೋತಾ ಇರೋ ಚಾಲೆಂಜ್ ಅಲ್ವಾ. ಸೊ ಅದರಿಂದ ನೋಡೋಣ, ಇವತ್ತಿಂದ ಹೆಲ್ದಿಯಾಗಿ ಏನೇನು ತಿಂತೀನಿ, ಏನೇನು ಮಾಡ್ತೀನಿ ಅನ್ನೋದನ್ನ ನೀವು ನೋಡಿ. ಮತ್ತು ನನ್ನ ಒಂದು ಫೇಸಲ್ಲಾಗಿರಲಿ, ಹೇರಲ್ಲಾಗಿರಲಿ, ನನ್ನ ಒಂದು ಬಾಡಿಲಾಗಿರಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದನ್ನು ನಾನು ನನ್ನ ಒಂದು ಲಾಸ್ಟ್ 30 ಡೇಸಲ್ಲಿ ನಾನು ಹೇಳ್ತೀನಿ ಏನೇನು ಚೇಂಜಸ್ ಆಗಿದೆ ಅಂತ. ಸಪೋಸ್ ಏನಾದರೂ ಈ 30 ಡೇಸಲ್ಲಿ ಯಾವುದೇ ಒಂದು ಚಾಲೆಂಜ್ ಆಗಿರಲಿ, ಯಾವುದೇ ಒಂದು ಹೇರ್ ಕೇರ್ ಆಗಿರಲಿ, ಸ್ಕಿನ್ ಕೇರ್ ಆಗಿರಲಿ, ನಾವು ಕಂಟಿನ್ಯೂಸ್ ಆಗಿ 3 to 4 ಮಂತ್ ನಾವು ಮಾಡಬೇಕಾಗತ್ತೆ. ಆವಾಗ ಮಾತ್ರ ನಮಗೆ ರಿಸಲ್ಟು ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ 1 ಮಂತಲ್ಲಿ ಅಷ್ಟಾಗಿ ಗೊತ್ತಾಗೋದಿಲ್ಲ. ಬಟ್ ಯಾಕಂದರೆ ನಮ್ಗೆ ಅಭ್ಯಾಸ ಆಗಬೇಕಂತಂದರೆ ಸ್ಟಾರ್ಟಿಂಗ್ ನಾವು 21 ಡೇಸ್ ಚಾಲೆಂಜ್ ಆಗಿರಲಿ, 30 ಡೇಸ್ ಈ ಥರ ನಾವು ರೂಢಿ ಮಾಡ್ಕೊಂಡೋದ್ರೆ ನಾವು ಅದೇ ಚಾಲೆಂಜ್ನ ಕಂಟಿನ್ಯೂ ಮಾಡೋಕ್ಕೆ ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ನಾವು ಮತ್ತೆ ಆ ಚಾಲೆಂಜ್ನ ಬ್ರೇಕ್ ಮಾಡೋದು, ಈ ಥರ ಅಭ್ಯಾಸ ಇಲ್ಲ ಅಂತಂದರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ವಲ್ಲ. ಸೊ ಅದರಿಂದ ಫಸ್ಟ್ 30 ಡೇಸ್ ತೊಗೊಂಡು ಇದನ್ನು ಕಂಪ್ಲೀಟ್ ಆದ ನಂತರ ಮತ್ತೆ ಇನ್ನೊಂದು 30 ಡೇಸ್ ಆ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಈ ಚಾಲೆಂಜು ಎಷ್ಟಾಗೋದು. ನನ್ನ ಕೈಯಲ್ಲಿ ಮೀರಿದಷ್ಟು ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡಿ ಈ ಚಾಲೆಂಜ್ನ ಸಕ್ಸಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಎಲ್ಲ ಮಾಡ್ತೀನಿ. ಯಾಕಂದರೆ ನನಗೋಸ್ಕರ ಮಾಡ್ಕೋತಾ ಇರೋ ಚಾಲೆಂಜ್ ಅಲ್ವಾ. ಸೊ ಅದರಿಂದ ನೋಡೋಣ ಇದು ಯಾವ ಥರ ಹೋಗುತ್ತೆ ಮತ್ತು ಏನಾಗುತ್ತೆ ಅನ್ನೋದನ್ನು ನೀವು ಕೂಡ ನೋಡ್ತೀರಾ, ಯಾಕಂದರೆ ಅಪ್ಡೇಟ್ ಮಾಡ್ತಾ ಇರ್ತೀನಲ್ಲ. ಸೊ ಅದರಿಂದ ಮತ್ತು ಇವತ್ತು ನೈಟು ಏನೇನು ಮಾಡ್ತೀನಿ, ಡಿನ್ನರ್ಗೆ ಅಮ್ಮ ಏನು ಪ್ರಿಪೇರ್ ಮಾಡ್ತಾರೆ ನೋಡೋಣ, ಅದನ್ನು ಕೂಡ ತೋರಿಸ್ತೀನಿ. ಮತ್ತು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ಬ್ಲಾಗೆಲ್ಲ ಯಾವ ಥರ ಬರ್ತಾ ಇದೆ, ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ನಾನು ಆ ಒಂದು ಇಂಪ್ರೂವ್ಮೆಂಟ್ನ ನನ್ನ ಒಂದು ಬ್ಲಾಗಲ್ಲಿ ನಾನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ.
ಮತ್ತು ವ್ಲಾಗ್ ಯಾವ ಥರ ಬರ್ತಾ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಏನಾದರೂ ಇನ್ಫಾರ್ಮೇಷನ್ ಆಗಿರಲಿ, ಏನಾದರೂ ಬೇರೆ ಥರ ವ್ಲಾಗ್ಗಳು ಬೇಕು, ಬೇರೆ ಏನಾದರೂ ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ಆ ಒಂದು ವಿಡಿಯೋನ ನಾನು ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬ ದಿವಸದಿಂದನೇ ಚಾರ್ಜರ್ ಲೈಟರ್ನ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ, ನನಗೇನು ತುಂಬಾ ಇಷ್ಟ ಆಯಿತು. ಇದರ ಲಿಂಕ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ಶೇರ್ ಮಾಡ್ತೀನಿ. ಅದು ಖಾಲಿ ಆದ ನಂತರ ಹೊಸದು ತೊಗೊಂಡಿದ್ದಲ್ಲ, ಅದು ಖಾಲಿ ಆದಮೇಲೆ ನಾನು ಮತ್ತೆ ಚಾರ್ಜರ್ಗೆ ಹಾಕಿರಲಿಲ್ಲ. ಆಮೇಲೆ ಯೂಸ್ ಮಾಡಿದ್ರೆ ಹಂಗೇನೆ ಇಟ್ಟಿದ್ದೆ. ಸರಿ ನೆನಪಾಯಿತು, ಸರಿ ಚಾರ್ಜರ್ ಹಾಕೋಣ, ಅದನ್ನಾದರೂ ಯೂಸ್ ಮಾಡೋಣ ಅಂದ್ಬಿಟ್ಟು ಚಾರ್ಜರ್ನ ಹಾಕ್ಕೊಂಡಿದ್ದೆ. ಇದು 2 ದಿನದ ವ್ಲಾಗ್ ಆಗಿರುತ್ತೆ. ನಾನು ಸ್ಯಾಟರ್ಡೇ ಚಾಲೆಂಜ್ನ ತೊಗೊಂಡಲ್ವ ಆವತ್ತಿಂದು, ಮತ್ತು ಸಂಡೇದು ವ್ಲಾಗ್ ಆಗಿರುತ್ತೆ. ಎರಡೂ ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಾಯಿತ್ತು. ಸರಿ ಪನ್ನೀರ್ ಇತ್ತು, ಅದಕ್ಕೆ ಒಂದು ಸ್ಟಾರ್ಟರ್ ಥರ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿ ಇದು. ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಸ್ವಲ್ಪ ಆನಿಯನ್ನು ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದು. ಮಸಾಲೆಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ, ಧನಿಯಾ ನೋಡಿಕೊಂಡು ನಿಮಗೆ ಯಾವ ಥರ ಮಸಾಲ ಬೇಕೋ ಅದನ್ನು ಹಾಕ್ಕೊಂಡ್ರೆ ಮುಗೀತು. ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು, ಅಥವಾ ಅದನ್ನ ಚೆನ್ನಾಗಿ ಸುಟ್ಕೊಂಡು ತಿನ್ಬೋದು, ಅದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ಬಿಸಿನೀರು ಯಾವಾಗಲೂ ಫಿಲ್ ಮಾಡಿ ಇಟ್ಕೊತಾ ಇರ್ತೀನಿ. ನಾನಂತೂ ಇನ್ನೇನು 1 ವರ್ಷದಿಂದ ನಾನು ಬಿಸಿನೀರನ್ನೇ ಕುಡಿತಾ ಇರೋದು. ಯಾವಾಗ ಪ್ರೆಗ್ನೆಂಟ್ ಆದೆ ಆವಾಗಿಂದನೂ ಕೂಡ ಬಿಸಿನೀರನ್ನೇ ತೊಗೋತಾ ಇರೋದು. ಅದೆಲ್ಲ ಆದ ನಂತರ ಮತ್ತು ಸಾಯಂಕಾಲ ಊಟಕ್ಕೆ ಇಲ್ಲಿ ಫ್ರೈಡ್ ರೈಸ್ನ ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ವಿ. ಅಮ್ಮ ಎಲ್ಲ ಥರ ವೆಜಿಟೇಬಲ್ಸ್ನ ಕಟ್ ಮಾಡಿ ಕೊಟ್ಟರು. ಇಲ್ಲಿ ನಾನು ಒಗ್ಗರಣೆ ಮಾಡ್ತಾಯಿದ್ದೆ. ಮೊದಲಿಗೆ ಸ್ವಲ್ಪ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ನೋಡಿಕೊಂಡು ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದಕ್ಕೆ ತಕ್ಕಂತೆ ಆಯಿಲ್ನ ಹಾಕ್ಕೊಬೇಕು. ಈರುಳ್ಳಿ ಮತ್ತು ಹಾಕಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು, ಅದಾದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳಿ. ಅದೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಿಮ್ಗೆ ಯಾವ್ಯಾವ ಥರ ಬೇಕು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಕೂಡ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ತುಂಬ ರೋಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಕ್ರಂಚಿ ಆಗಿದ್ದರೆ ಫ್ರೈಡ್ ರೈಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಫ್ರೈಡ್ ರೈಸ್ಗಾದರೂ ಅಷ್ಟೇ ಸ್ವಲ್ಪ ಕ್ರಂಚಿ ಥರ ಇದ್ದರೆ ವೆಜಿಟೇಬಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ನೋಡಿಕೊಂಡು ಅನ್ನನ ಹಾಕ್ಕೊಳ್ಳಿ. ಇದಕ್ಕೆ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಸೋಯಾ ಸಾಸು ಮತ್ತು ಟೊಮೆಟೊ ಕೆಚಪ್, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವೆಜಿಟೇಬಲ್ಸ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಮಸಾಲ ಬೇಡ ಅಂತಂದರೆ ಜಸ್ಟ್ ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹತ್ರ ವಿನೆಗರ್ ಇರಲಿಲ್ಲ, ಅದಕ್ಕೆ ಸ್ವಲ್ಪ ನಾನು ಲೆಮನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು, ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಥರ ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಕೊಂಡು ಡೈಲಿ ಯಾವುದೇ ಒಂದು ರೀತಿಯ ಅಡುಗೆಗಾದರೂ ಅಷ್ಟೇ ಜಾಸ್ತಿ ವೆಜಿಟೇಬಲ್ಸ್ ತಿನ್ನೋದ್ರೆ ತುಂಬಾ ಒಳ್ಳೆಯದು. ಆವತ್ತು ನೈಟು ಹಾಲನ್ನ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಮಲ್ಕೊಂಡಿದ್ದಾಯಿತು. ಮತ್ತು ಇವಾಗಂತೂ ಮ್ಯಾಂಗೋ ಸೀಸನ್ ಇರೋದ್ರಿಂದ ನಮ್ಮ ಮನೇಲಂತೂ ತುಂಬ ಅಂದರೆ ತುಂಬ ಮ್ಯಾಂಗೋ ಓಡ್ತಾನೇ ಇದೆ. ಅದಾದ ನಂತರ ನೈಟೇ ಸ್ವಲ್ಪ ನೀರಿಗೆ ಮೆಂತ್ಯ ಕಾಳು, ಒಂದು 5 ಬಾದಾಮನ್ನ ನೆನೆಸಿ ಇಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಬಾದಾಮನ್ನ ತಿಂತೀನಿ. ಮೆಂತ್ಯನ ಯಾವಾಗಾದ್ರೂ ನೀರನ್ನ ಬಿಸಿ ಮಾಡಿಕೊಂಡು ಕುಡಿತೀನಿ. ತುಂಬಾ ಒಳ್ಳೆಯದು, ತಂಪು ಕೂಡ ಮೆಂತ್ಯ. ಬ್ರೆಸ್ಟ್ ಫೀಡಿಂಗ್ ಇರೋದ್ರಿಂದ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು. ಬಾದಾಮ್ ಕೂಡ ಅಷ್ಟೇ. ಆಮೇಲೆ ಸ್ವಲ್ಪ ವೀಕ್ ಇರೋದ್ರಿಂದ ಸ್ವಲ್ಪ ಎನರ್ಜಿ ಬರಲಿ ಅಂದ್ಬಿಟ್ಟು ತಿಂತಾಯಿದ್ದೀನಿ. ಇದನ್ನು ನಾನು ಡೈಲಿ ಅಂದರೆ ನನಗೆ ಯಾವಾಗ ಬೇಕು ಆವಾಗ ಹಂಗೇನೂ ತೊಗೊಂಡು ತಿಂತೀನಿ, ಅಥವಾ ಈ ಥರ ಡ್ರೈನೂ ಕೂಡ ನೆನೆಸ್ಕೊಂಡು ತಿಂತಾಯಿರ್ತೀನಿ. ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸಂಡೆಯ ವ್ಲಾಗ್ ಆಗಿರುತ್ತೆ. ಸಂಡೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಚೆನ್ನಾಗಿ ನೀರನ್ನ ಕುಡಿಬೇಕು. ಯಾವಾಗಲೂ ಅಷ್ಟೇ ಎದ್ದ ತಕ್ಷಣವೇ ನೀರನ್ನ ಕುಡಿಯೋದ್ರಿಂದ ಬಾಡಿ ಬೇಗನೆ ಆ್ಯಕ್ಟಿವ್ ಆಗುತ್ತೆ. ಅದರಲ್ಲೂ ಬಿಸಿನೀರನ್ನ ಕುಡಿಯೋದ್ರಿಂದ, ಬೆಚ್ಚಗಿರೋ ನೀರನ್ನ ಕುಡಿಯೋದ್ರಿಂದ ತುಂಬಾ ಬೇಗ ಆ್ಯಕ್ಟಿವ್ ಆಗಿಬಿಡುತ್ತೆ. ಅದಾದ ನಂತರ ಏನು ಬಾದಾಮನ್ನ ನೆನೆಸಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಚೆನ್ನಾಗಿ ಸಿಪ್ಪೆನ ಸುಲಿದ್ಬಿಟ್ಟು ತಿಂದು, ಅದಾದ ನಂತರ ನಾನು ನೆಕ್ಸ್ಟು ಅಥವಾ ನಾನೇನು ಮಾಡ್ತೀನಿ, ಒಂದೊಂದು ಸಲ ಬೆಳಗ್ಗೆ ಸ್ವಲ್ಪ ಹೊಟ್ಟೆ ಹಸಿತಾ ಇದ್ದರೆ
ಈ ಟಿಫನ್ ಎಲ್ಲ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಹಾಲು ಕೂಡ ಕುಡ್ಕೊತೀನಿ. ಡೈಲಿ ಯಾವ ಥರ ಬರುತ್ತೆ ನಾನು ಆ ಥರ ಹೊಟ್ಟೆ ಹಸಿದ್ರೆ ಸ್ವಲ್ಪ ಬೇಗ ಕುಡಿದ್ಬಿಟ್ಟು ಅದಾದ ನಂತರ ಟಿಫನ್ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ಬೇಗನೆ ಟಿಫನ್ ಮಾಡ್ಕೊತೀನಿ. ಸಪೋಸ್ ಏನಾದರೂ ಲೇಟ್ ಆಯಿತು, ನೈಟು ಮಲಗಿದ್ದು ಬೆಳಗ್ಗೆ ಎದ್ದೇಳೋದು ಲೇಟ್ ಆಯಿತು ಅಂದವಾಗ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಾಂತಂದರೆ ನನಗೆ ಅವಾಗಿಂದನೂ ಅಷ್ಟೇ ಸ್ವಲ್ಪ ಬೇಗನೆ ಟಿಫನ್ ತಿನ್ನೋದು ಮತ್ತು ಬೇಗ ಊಟ ಮಾಡಿ ಅಭ್ಯಾಸ ನನಗೆ. ಟಿಫನ್ಗೆ ಅಮ್ಮ ಚಿತ್ರಾನ್ನ ಮಾಡಿದರು. ಸರಿ ಸ್ವಲ್ಪ ಚಿತ್ರಾನ್ನ ಹಾಕ್ಕೊಂಡು 1-2 ಬಾಳೆಹಣ್ಣು ಮತ್ತು ಒಂದು 4 ಡೇಟ್ಸ್ನ ತೊಗೊಂಡೆ. ಯಾಕಂದರೆ ಹೆಲ್ದಿಯಾಗಿ ಬನಾನೂ ಕೂಡ ತುಂಬಾ ಒಳ್ಳೆಯದು, ಡೈಜೆಷನ್ ಎಲ್ಲ ಚೆನ್ನಾಗಿ ಆಗುತ್ತೆ. ಅಂದರೆ ನಿಮಗೆ ಅಡ್ಜಸ್ಟ್ ಆದರೆ ನೀವು ಬಾಳೆಹಣ್ಣ ತಿನ್ಬೋದು, ಏಲಕ್ಕಿ ಬಾಳೆಹಣ್ಣು ತಿನ್ಬೋದು. ಬಟ್ ಪಚ್ಚ ಬಾಳೆ ತಿನ್ನೋದು ಕೆಲವೊಬ್ಬರಿಗೆ ಶೀತ ಆಗಿಬಿಡುತ್ತೆ. ಸೊ ಅದರಿಂದ ಇದಾದರೆ ಏನೂ ಆ ಥರ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಡೇಟ್ಸ್ ಅಂತೂ ನನಗಂತೂ ಸಖತ್ ಇಷ್ಟ. ನಾನು ಪ್ರೆಗ್ನೆಂಟ್ ಇರಬೇಕಾದ್ರಿಂದನೂ ಡೇಟ್ಸ್ನ ತಿನ್ಕೊಂಡು ಬರ್ತಾಯಿದ್ದೀನಿ. ನನಗೇನಾದರೂ ಸ್ವೀಟ್ ಕ್ರೇವಿಂಗ್ಸ್ ಆಯಿತು, ನನಗೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಡೇಟ್ಸ್ನ ತೊಗೋತೀನಿ. ಝೆಪ್ಟೋದಲ್ಲಿ ಬೈ 1 get 1 ಏನೋ ಇತ್ತು, ಸೊ ಅದರಿಂದ ತೊಗೊಂಡೆ. ಟಿಫನ್ ಎಲ್ಲ ಮಾಡೋ ಅಷ್ಟರಲ್ಲಿ ಪಾಪುನು ಕೂಡ ಎದ್ದಿದ್ದ. ಸ್ವಲ್ಪ ಅವನ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತೀನಿ, ಇಲ್ಲಾಂದರೆ ಅವನು ಸ್ವಲ್ಪ ಕ್ರ್ಯಾಂಕಿ ಆಗಿಬಿಡ್ತಾನೆ. ಯಾವುದೇ ಮಕ್ಳಿಗಾದ್ರೂ ಅಷ್ಟೇ ಎದ್ದ ತಕ್ಷಣವೇ ಅವ್ರನ್ನ ಸ್ವಲ್ಪ ಪ್ಯಾಂಪರ್ ಮಾಡೋದು, ಅವ್ರನ್ನ ಎತ್ಕೊಂಡು ಸಮಾಧಾನ ಮಾಡೋದು, ಈ ಥರ ಮಾಡೋದ್ರಿಂದ ಅವ್ರಿಗೂ ಫುಲ್ ಡೇ ಅವರು ನಾರ್ಮಲಾಗಿ ಚೆನ್ನಾಗಿರ್ತಾರೆ. ಇಲ್ಲಾಂದರೆ ಅಳೋದು ಈ ಥರ ಮಾಡ್ಕೊಂಬರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೆ ಮೂಡಿದ್ರೆ ಯಾರಿಗಾದರೂ ಅಷ್ಟೇ ಡೇ ಫುಲ್ಲು ಹ್ಯಾಪಿಯಾಗಿರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣವೇ ಬೇಜಾರು ಡಲ್ ಆಯಿತು ಅಂತಂದರೆ ಯಾರಿಗಾದರೂ ಅಷ್ಟೇ ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿ ಒಂಥರ ಬೇಜಾರಲ್ಲಿರುತ್ತೆ. ಸೊ ಅದರಿಂದ ಎತ್ಕೊಂಡು ಅವನ್ನ ಸ್ವಲ್ಪ ಯಾಕೋ ಅಳ್ತಾ ಇದ್ದ, ಅವನ್ನ ಎತ್ಕೊಂಡೆ. ಈ ಥರ ಹೆಗಲ ಮೇಲೆ ಹಾಕ್ಕೊಳ್ಳೋದ್ರಿಂದ ಮಕ್ಕಳು ಅಳ್ತಾ ಇರಬೇಕಾದ್ರೆ ಸ್ವಲ್ಪ ಅಳೋದನ್ನು ಕಡಿಮೆ ಮಾಡ್ತಾರೆ. ನೀವು ಈ ಥರ ಟ್ರೈ ಮಾಡಿ ನೋಡಿ. ನಾನೇನಾದರೂ ಈ ಥರ ಜಾಸ್ತಿ ಅತ್ತಾಗ ಈ ಥರ ಹಾಕ್ಕೊಂಡು ಅವನ್ನ ಸಮಾಧಾನ ಮಾಡ್ತೀನಿ. ಮತ್ತು ಟಿಫನ್ ಎಲ್ಲ ಆಯಿತು. ಟಿಫನ್ ಆದ ನಂತರ ಇಬ್ಬರು ಕೂಡ ಅವತ್ತು ಬೆಳಿಗ್ಗೆ 5 o'clock ಮಲ್ಕೊಂಡಿದ್ದ ಅವನು. ಅದಕ್ಕೋಸ್ಕರ ಸರಿ ಇನ್ನು ಮಲ್ಕೊಬಿಡೋಣ, ಸ್ವಲ್ಪ ಯಾಕೋ ನನಗೂ ಕೂಡ ನಿದ್ದೆ ಬರ್ತಾಯಿತ್ತು ಅಂದ್ಬಿಟ್ಟು ಮಲ್ಕೊಂಡ್ವಿ. ಇನ್ನು ಮಧ್ಯಾಹ್ನಕ್ಕೆ ಅಮ್ಮ ಅನ್ನ ಮತ್ತು ರಸಾನ ಮಾಡಿದರು. ಸ್ವಲ್ಪ ಕ್ಯಾರೆಟ್ನ ನಾನು ನನ್ನ ಒಂದು ಡೈಲಿ ಫುಡ್ ರೊಟೀನಲ್ಲಿ ನಾನು ಆ್ಯಡ್ ಮಾಡ್ಕೊತೀನಿ. ಕ್ಯಾರೆಟು ಕೂಡ ತುಂಬಾ ಒಳ್ಳೆಯದು ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬ್ರೆಸ್ಟ್ ಫೀಡಿಂಗ್ ಇರೋದ್ರಿಂದ ಅದಕ್ಕೂ ಕೂಡ ಕ್ಯಾರೆಟು ತುಂಬಾ ಒಳ್ಳೆಯದು. ಸ್ವಲ್ಪ ಕ್ಯಾಬೇಜ್ದು ಪಲ್ಯನ ಇತ್ತು, ಅದನ್ನು ಕೂಡ ಹಾಕ್ಕೊಂಡು ಒಂದೇ ಒಂದು ಹಪ್ಳನ ಸುಟ್ಕೊಂಡಿದ್ದೆ. ಹಪ್ಳ ಸುಟ್ಕೊಂಡು ತಿನ್ನೋದು ನನಗಿಷ್ಟ ಆಗುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿನ್ನೋದು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬಟ್ ತಿಂತೀನಿ, ಬಟ್ ನಾನು ಜಾಸ್ತಿ ಸುಟ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀನಿ. ಹಳ್ಳಿ ಕಡೆ ಆದರೆ ಕೆಂಡದಲ್ಲೆಲ್ಲ ಸುಟ್ಕೊಂಡು ತಿಂತಾಯಿದ್ವಿ ಮೊದಲು, ಇವಾಗಲ್ಲ. ನಿಮಗೂ ಕೂಡ ಈ ಥರ ಕೆಂಡದಲ್ಲಿ ಸುಟ್ಕೊಂಡು ಅಥವಾ ಸುಟ್ಕೊಂಡು ತಿನ್ನೋ ಹಪ್ಳ ಇಷ್ಟ ಆಗುತ್ತಾ? ಬಟ್ ಎಣ್ಣೆಗಾಗಿರೋ ಹಪ್ಳ ತಿನ್ನೋಕ್ಕಿಂತ ಸುಟ್ಕೊಂಡು ತಿನ್ನೋ ಹಪ್ಳ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಏನೋ ಗ್ಯಾಸಲ್ಲೇ ಸುಟ್ಕೋಬೇಕು, ಬಟ್ ಊರಲ್ಲಿ ಒಲೆಯಲ್ಲೆಲ್ಲ ಸುಟ್ಟರೆ ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಊಟ ಎಲ್ಲ ಮಾಡಿಕೊಂಡು ಮತ್ತು ಆ್ಯಸ್ ಯೂಶ್ವಲ್ ನಾನು ಪಾಪುನ ಕರ್ಕೊಳ್ಳೋದು ಅಥವಾ ಮಲ್ಕೊಳ್ಳೋದು, ಅವ್ನು ಮಲ್ಕೊಂಡಾವಾಗ ಈ ಥರ ಇರುತ್ತೆ ನನ್ನ ಒಂದು ರೊಟೀನ್. ಮತ್ತು ಫ್ರೆಶ್ ಅಪ್ ಎಲ್ಲ ಆಗಿ ನೀಟಾಗಿ ತಲೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಸ್ವಲ್ಪ ಹೇರ್ ಎಲ್ಲ ಚೆನ್ನಾಗಿ ಇವಾಗ ಗ್ರೋತ್ ಆಗ್ತಾಯಿದೆ. ಮತ್ತು ಇನ್ನೇನು ಸಾಯಂಕಾಲ ಆಗ್ತಾ ಬರ್ತಲ್ವ, ಸರಿ ಅಂದ್ಬಿಟ್ಟು ಸ್ವಲ್ಪ ಕಾಫಿ ಮತ್ತು ಸ್ನಾನ ಮಾಡಿದವಾಗ ಕಾಫಿ ಈ ಥರ ಸಜ್ಜಿಗೆ ಈ ಥರ ತಗೋತೀನಿ. ತುಂಬಾ ಒಳ್ಳೆಯದು. ಮತ್ತು ಅಂದರೆ ಶೀತ ಎಲ್ಲ ಏನೂ ಆಗೋದಿಲ್ಲ. ಶೀತ ಇದ್ರೂ ಎಳ್ಕೊಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕಾಫಿನ ತಗೋತೀನಿ. ಜಾಸ್ತಿ ಕಾಫಿ ತಗೊಳ್ಳೋಕೆ ಹೋಗಲ್ಲ. ನನಗೆ ಸ್ವಲ್ಪ ಪಿತ್ತ ಆದರೆ ಕೆಲವೊಬ್ಬರಿಗೆ ಕಾಫಿ ಕುಡಿಯೋದ್ರಿಂದ ಪಿತ್ತ ಆಗುತ್ತೆ. ಸೊ ನನಗೂ ಕೂಡ ಅಷ್ಟಾಗಿ ಆಗಲ್ಲ, ಬಟ್ ಒಂದು ಸ್ವಲ್ಪ ತಲೆ ನೊಂದವಾಗ ಅಥವಾ ಈ ಥರ ಸ್ನಾನ ಮಾಡಿದಾಗ ಸ್ವಲ್ಪ ಕುಡಿತೀನಿ ಅಥವಾ ಸಜ್ಜಿಗೆ ಏನಾದರೂ ತಿನ್ಕೊತೀನಿ. ಮತ್ತು ಸ್ನಾನ ಎಲ್ಲ ಆಯಿತು. ಪಾಪನು ಕೂಡ ಅವನಿಗೂ ಕೂಡ ಸ್ನಾನ ಎಲ್ಲ ಆಯಿತು. ನಾವು ಜಾಸ್ತಿ ಮಧ್ಯಾಹ್ನ ಟೈಮು ಸ್ನಾನ ಮಾಡಿಸ್ತೀವಿ, ಬೆಳಗ್ಗೆ ಟೈಮು ಮಾಡಿಸೋದಿಲ್ಲ. ಅಂದರೆ ನೋಡಿಕೊಂಡು ಅವನು ಬೆಳಗಿನ ಟೈಮು ಲೇಟಾಗಿ ಮಲ್ಕೊಳ್ಳೋದ್ರಿಂದ ಮತ್ತೆ ಅವ್ನಿಗೆ ಎದ್ದು ಸ್ನಾನ ಮಾಡಿಸೋಕ್ಕಾಗೋದಿಲ್ಲ. ಅದರಿಂದ ಅವನು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಆ ಒಂದು ಟೈಮ್ನಲ್ಲಿ
ಸ್ನಾನ ಮಾಡಿಸ್ತೀನಿ. ಅಂದರೆ ತುಂಬ ಈವ್ನಿಂಗ್ ಥರನೂ ಮಾಡಿಸ್ಬಾರ್ದು. ಸ್ವಲ್ಪ ಬಿಸಿಲು ಒಂಚೂರು ಕಡಿಮೆ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ನಾವು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು. ತುಂಬ ಸಾಯಂಕಾಲ ನೈಟು ಅಂತಂದರೆ ಒಂದು 5-6 ಗಂಟೆ ಅಂತಂದ್ರೂ ಆ ಟೈಮಲ್ಲೂ ಆಗೋಲ್ಲ, ಚಳಿ ಥರ ಇರುತ್ತಲ್ವ. ಸೊ ಅದರಿಂದ ಟಿ ವಿ ಹಾಕ್ಕೊಂಡು ನೋಡಿಕೊಂಡು ಸ್ವಲ್ಪ ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ಬಿಸ್ಕೆಟ್ ಇತ್ತು, ಬಿಸ್ಕೆಟ್ ಎಲ್ಲ ತಿಂದ್ಕೊಂಡಿದ್ದೆ. ಆಮೇಲೆ ಸಜ್ಜಿಗೆ ಎಲ್ಲ ಮಾಡಿದ್ರಲ್ವ, ಸಜ್ಜಿಗೆನೂ ಕೂಡ ತಿಂದ್ಕೊಂಡು ಸ್ವಲ್ಪ ಒಂದು ಫೋನ್ ಬಂದಿತ್ತು ಅಂದ್ಬಿಟ್ಟು ಫೋನಲ್ಲಿ ಮಾತಾಡ್ಕೊಂಡು ತಿಂತಾಯಿದ್ದೆ. ಈ ಥರ ನನ್ನ ಒಂದು ಸ್ನ್ಯಾಕ್ಸು ಈವ್ನಿಂಗ್ ಟೈಮ್ ಏನಾದರೂ ಒಂದು ಸ್ನ್ಯಾಕ್ಸು ನನಗೆ ಬೇಕು. ಇಲ್ಲಾಂತಂದರೆ ನನಗೆ ಸ್ವಲ್ಪ ಬೇಗ ಹೊಟ್ಟೆ ಹಸಿತಾ ಇರುತ್ತೆ. ಯಾಕಂದರೆ ನಾನು ಜಾಸ್ತಿ ನಾನು ತಿನ್ನೋಕ್ಕೆ ಹೋಗೋದಿಲ್ಲ. ಸ್ವಲ್ಪ ತಿಂತೀನಿ, ಸ್ವಲ್ಪ ತಿಂತೀನಿ, ಪದೇ ತಿಂತಾ ಇರ್ತೀನಿ. ಪದೇ ಅಂದರೆ ಏನು ತಿನ್ನಲ್ಲ. ಮಧ್ಯಾಹ್ನ ಟೈಮು ಮತ್ತು ಸ್ವಲ್ಪ ಈವ್ನಿಂಗ್ ಟೈಮ್ ಏನಾದರೂ ಸ್ವಲ್ಪ ಬೇಕು. ಅವತ್ತು ನೈಟು ಚಪಾತಿ ಎಲ್ಲ ಮಾಡಿದರು, ಮತ್ತು ಹಾಲು ಕುಡ್ಕೊಂಡು ಅವತ್ತಿನ ಡೇ ಕಂಪ್ಲೀಟ್ ಆಯಿತು.